ಬೆಳಿಗ್ಗೆ ಟಿಫನಿಗೆ ಮಾಡಿರೋಂಥ ಚಪಾತಿ ಏನಾದರೂ ಉಳಿದೋದ್ರೆ ಅದೇ ಚಪಾತಿಯಿಂದ ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಈ ರೆಸಿಪಿನ ಮಾಡಿಕೊಡಿ. ನಿಜವಾಗ್ಲೂ ನೀವು ಒಂದು ಸತಿ ಮಾಡಿಕೊಡಿ, ಮಕ್ಕಳು ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಇದು ಮಾಡೋದು ಎಷ್ಟು ಸುಲಭನೋ ಅಷ್ಟು ರುಚಿ, ಹಾಗೆ ಅತ್ಯಂತ ಆರೋಗ್ಯಕರ ಅಂತ ಹೇಳ್ಬೋದು. ನೋಡಿ ನನ್ನ ಮಗ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈರುಚಿ 24. ಬೆಳಿಗ್ಗೆ ಟಿಫನ್ಗೆ ಅಂತ ಮಾಡಿರುವಂಥ ಚಪಾತಿ ಸ್ವಲ್ಪ ಉಳಿದೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಮಕ್ಕಳು ಹೆಂಗೂ ಸ್ಕೂಲಿಂದ ಬರ್ತಾರಲ್ಲ ಅಂದ್ಬಿಟ್ಟು ಈ ಚಪಾತಿ ಡಬಲ್ ಎಗ್ ರೋಲ್ನ ನಾನು ಟ್ರೈ ಮಾಡಿದೆ. ಸಖತ್ತು ಟೇಸ್ಟಿಯಾಗಿತ್ತು. ಮಾಡೋದೇ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಒಂದು 3 ಮೊಟ್ಟೆನ ಬೇಯಿಸಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಹಾಗೆ 1 ಟೇಬಲ್ ಸ್ಪೂನ್ ಆಗೋದು ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ನಾನಿಲ್ಲಿ ಎಲೆಕೋಸನ್ನ ತೊಗೊಂಡಿದ್ದೀನಿ. ಒಂದು ದಪ್ಪು ಕ್ಯಾಪ್ಸಿಕಮು, ಒಂದು ದಪ್ಪು ಈರುಳ್ಳಿನ ಈ ಥರ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು. ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ದಾದ್ಮೇಲೆ ಇಲ್ಲಿ ನಾವು ಜಜ್ಜಿಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿನ ಇಲ್ಲಿ ಹಾಕ್ಕೋಬೇಕು. ಪೇಸ್ಟ್ ಹಾಕಬೇಡಿ, ಈ ಥರ ಜಜ್ಜಿಕೊಳ್ಳಿ, ಓಕೆನಾ. ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ಈ ಥರ ಸ್ಲೈಸಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಸ್ಲೈಸಾಗಿ ಕಟ್ ಮಾಡಿರುವಂಥ ಎಲೆಕೋಸು, ಸ್ಲೈಸಾಗಿ ಕಟ್ ಮಾಡಿರುವಂಥ ಕ್ಯಾಪ್ಸಿಕಮ್ ಕೂಡ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇಲ್ಲಿ ಹಾಕಿ ಇದನ್ನು ಸಣ್ಣ ಕಾವಲಿ ಜಸ್ಟ್ ಒಂದು ನಿಮಿಷ ಸಾಕು, ಓಕೆನಾ. 1 ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ, ಇಲ್ಲ ಅರ್ಧ ನಿಮಿಷ ಸಾಕು. ಯಾಕಂದರೆ ಕ್ರಿಸ್ಪಿನೆಸ್ ಹಂಗೆ ಇರಬೇಕು, ಕ್ರಿಸ್ಪಿಯಾಗೇ ಇರಬೇಕು. ಸಾಫ್ಟ್ ಆಗಿಬಿಟ್ರೆ ಇದು ಚೆನ್ನಾಗಿರಲ್ಲ, ಓಕೆನಾ. ಇಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಹಾಕಿದ್ದೀನಿ. ಹಾಗೆ ನಾವಿಲ್ಲಿ ಬೇಯಿಸಿ ಕಟ್ ಮಾಡಿಟ್ಟಿರೋಂಥ 3 ಮೊಟ್ಟೆನ ಹಾಕಿ ಒಂದೇ ಒಂದು ಟೊಮೆಟೊನ ಮೇಲ್ಗಡೆ ನೋಡಿ ಈ ಥರ ಸ್ಲೈಸಾಗಿ ಕಟ್ ಮಾಡಿರೋದನ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ನಾನು ಇಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಸ್ಟವ್ನ ಆನ್ ಮಾಡ್ಕೊಂಡು ಮಿಕ್ಸ್ ಮಾಡಬೇಡಿ. ಹಾಕಿದ ತಕ್ಷಣ ಟೊಮೆಟೊ ಇದು ಮೊಟ್ಟೆನೆಲ್ಲ ಹಾಕಿದ ತಕ್ಷಣ ಸ್ಟವ್ನ ಆಫ್ ಮಾಡಿಬಿಟ್ಟು ಜಸ್ಟ್ ಒಂದು ಮಿಕ್ಸ್ನ ಮಾಡಿ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಇಟ್ಬಿಡಿ, ಓಕೆನಾ. ಅಷ್ಟರಲ್ಲಿ ಇಲ್ಲಿ ನಾವು ಒಂದು ಬೌಲ್ಗೆ ಒಂದು 6 ಮೊಟ್ಟೆನ ಇಲ್ಲಿ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನೀವು ಖಾರ ಬೇಕಾದರೂ ಹಾಕ್ಕೋಬೋದು. ನಾನು ಇಲ್ಲಿ ಖಾರ ಹಾಕ್ತಾಯಿಲ್ಲ, ಮಕ್ಕಳು ತಿನ್ನೋದಿಲ್ಲ ಖಾರ ಜಾಸ್ತಿ ಹಾಕಿದ್ರೆ ಅಂದ್ಬಿಟ್ಟು ಇಲ್ಲಿ ಖಾರ ಹಾಕ್ಕೊತಾಯಿಲ್ಲ. ನೀವು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಹಾಗೆ ಪೆಪ್ಪರ್ನು ಯೂಸ್ ಮಾಡ್ಬೋದು, ಓಕೆನಾ. ಇಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಇಲ್ಲಿ ಮೊಟ್ಟೆ ಬೀಟ್ ಮಾಡಿರೋದನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಮೊಟ್ಟೆನೆಲ್ಲ ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಾನು ಚಪಾತಿನ ಇದ್ರ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಫುಲ್ಲು ಬೇಯೋ ಗಂಟೆ ಇರಬಾರ್ದು, ಓಕೆನಾ. ಕೆಳಗಡೆ ಮಾತ್ರ ಹಿಂಗಿರಬೇಕು. ನೋಡಿ ಈ ಥರ ಇನ್ನು ಒಂದು 3/4 ಭಾಗ ಮೊಟ್ಟೆ ಬೆಂದಿದ್ದೆ ಅನ್ಬೇಕಾದ್ರೇ ಇವಾಗ ನಾನಿಲ್ಲಿ ಚಪಾತಿನ ಅದರ ಮೇಲೆ ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಚಪಾತಿನ ಹಾಕ್ಕೊಂಡು ಜಸ್ಟು ಒಂದು 30 ಸೆಕೆಂಡ್ಸ್ ಬೇಯಿಸಿದ್ರೆ ಸಾಕು, ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 30 ಸೆಕೆಂಡ್ ಈ ಥರ ಬೇಯಿಸ್ಕೊಂಡು ನೋಡಿ ಈ ಥರ ತಿರ್ವಾಕೋಬೇಕು. ಇವಾಗ ಒಂದು ಪ್ಲೇಟ್ ಮೇಲೆ ಇದನ್ನು ಹಾಕ್ಕೊಂಡು ಇಲ್ಲಿ ನಾನು ಮಾಡಿರುವಂಥ ಸ್ಟಫಿಂಗ್ನ ಇಲ್ಲಿ ನೋಡಿ ಮಧ್ಯಕ್ಕೆ ಈ ಥರ ಹಾಕ್ಕೊತಾ ಇದ್ದೀನಿ. ನಿಜವಾಗ್ಲೂ ಇದನ್ನು ಒಂದು ಸಲ ಮಾಡ್ಕೊಂಡು ಕೊಡಲೇಬೇಕು ನೀವು. ನನಗೆ ಇವಾಗಲೂ ಬಾಯಿ ನೀರು ಬರ್ತಾಯಿದೆ. ಒಂದು ಗಾದೆ ಇದೆ, ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅಂತ. ನಾವು ಸ್ಕೂಲೆಲ್ಲ ನೋಡಿರ್ತೀವಿ, ಮೇಲ್ಗಡೆ ಆ ಗೋಡೆ ಮೇಲೆಲ್ಲ ಈ ಥರ ಹಾಕಿರ್ತಾರೆ. ನೋಡಿ ನಾನು ಇಲ್ಲಿ ಸ್ಟಫಿಂಗ್ನ ಹಾಕಿಬಿಟ್ಟು ಮೇಲ್ಗಡೆ ಸ್ವಲ್ಪ ಟೊಮೆಟೊ ಕೆಚಪ್ಪು ಹಾಗೆ ಸ್ವಲ್ಪ ಇಲ್ಲಿ ಮಯೋನೈಸ್ನ ಹಾಕ್ತಾಯಿದ್ದೀನಿ. ನಾನು ಮನೆಯಲ್ಲೇ ಮಾಡ್ಕೊತೀನಿ ಮಯೋನೈಸು ಮತ್ತು ಟೊಮೆಟೊ ಕೆಚಪ್ಪು. ಬಟ್ ಖಾಲಿ ಆಗಿದ್ದರಿಂದ ಮಾಡೋ ಅಷ್ಟು ಟೈಮ್ ಇರಲಿಲ್ಲ, ಯಾಕಂದರೆ ನನಗೆ ವರ್ಕ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅಂಗಡಿಯಿಂದ ತರಿಸಿ ಹಾಕ್ತಾಯಿದ್ದೀನಿ. ನೀವು ಮನೆಯಲ್ಲೇ ಹಾಕಿ, ನಿಮಗೆ ಬೇಡ ಅಂದರೆ ಸಾಸನ್ನು ಮಯೋನೈಸ್ನ ಸ್ಕಿಪ್ ಮಾಡಿ. ಹಾಗೆ ನಮ್ಮ ಕುಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನನಗಿಲ್ಲಿ ಆರಿಗಾನೋ ಇತ್ತು ಮನೆಯಲ್ಲಿ ಸ್ವಲ್ಪ, ಅದನ್ನು ಕೂಡ ಇಲ್ಲಿ ಹಾಕಿ ನೋಡಿ ಈ ಥರ ಜಸ್ಟು ರೋಲ್ನ ಮಾಡೋದು. ನನಗಿಲ್ಲಿ ಬಟರ್ ಪೇಪರ್ ಇರಲಿಲ್ಲ, ಸೊ ಅವೈಲೇಬಲ್ ಇರಲಿಲ್ಲ. ನಿಮ್ಮ ಹತ್ರ ಇದ್ದರೆ ಬಟರ್ ಪೇಪರ್ನ ಹಾಕ್ಕೊಳ್ಳಿ. ನನಗಿಲ್ಲಿ ಬಟರ್ ಪೇಪರ್ ಸಿಕ್ಕಲಿಲ್ಲ. ನಾನು ಹೀಗೆ ತಿನ್ನೋದಕ್ಕೆ ಕೊಡ್ತಾಯಿದ್ದೀನಿ. ನೋಡಿ ನನ್ನ ಮಗ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾ ಇದ್ದಾನೆ. ಸೂಪರಾಗಿತ್ತು ಅಮ್ಮ ಅಂತ ಹೇಳ್ದ. ನನ್ನ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು. ನಿಜವಾಗ್ಲೂ ನೀವು ನಿಮ್ಮ ಮಕ್ಳಿಗೆ ಈ ರೀತಿ ಮಾಡಿಕೊಡಿ. ಇದು ಬರೀ ಸ್ನ್ಯಾಕ್ಸಿಗೆ ಮಾತ್ರನೇ ಅಲ್ಲ, ಬೆಳಗ್ಗೆ ಟಿಫನ್ಗೂ ಕೂಡ ಮಕ್ಳಿಗೆ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಲಂಚಿಗೆ ಮಾಡಿಕೊಟ್ರು ಕೂಡ ಬಾಕ್ಸ್ಗೆ ಆರಾಮ್ಸೆ ತೊಗೊಂಡು ಹೋಗ್ತಾರೆ. ಹಾಗೆ ಇದನ್ನು ರಾತ್ರಿ ಡಿನ್ನರ್ಗೆ ಕೂಡ ಮಾಡಿಕೊಡ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ಒಂದು ಚಪಾತಿ ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಇದು ಒಂದು ಆಮ್ಲೆಟ್ಟು, ಒಂದು ಚಪಾತಿ, ಹಾಗೆ ಒಳಗಡೆ ಸ್ಟಫಿಂಗೇ ಸಾಕಾಗುತ್ತೆ ನಿಜವಾಗ್ಲೂ. ಇಲ್ಲಿ ನಾನು ನಮ್ಮ ಯಜಮಾನರು ಕೂಡ ತಿಂದ್ವಿ. ಸಖತ್ತು ಟೇಸ್ಟಿಯಾಗಿತ್ತು. ನೀವೇನಾದ್ರು ಚಪಾತಿ ಉಳಿದ್ರೆ ಖಂಡಿತ ಇದನ್ನ ಮಿಸ್ ಮಾಡದೆ ಮಾಡಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.